ಹೆಲೋ ಎವ್ರಿವನ್, ವೆಲ್ಕಮ್ ಟು ಸುಷ್ಮಿತಾ ಶಿವರಾಜ್ ವ್ಲಾಗ್. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಅದ್ವಿತನ ಟಿಫಿನ್ಗೆ ರೆಡಿ ಮಾಡ್ತಿದ್ದೀನಿ. ಇವತ್ತು ಟಿಫಿನ್ಗೆ ಚೀಸ್ ಪರೋಟ ಮಾಡೋಣಂತ ಚೀಸ್ ಪರೋಟ ಮಾಡ್ತಿದ್ದೀನಿ. ಒಂದೇ ಥರ ಟಿಫಿನ್ ಕಟ್ಟಿದ್ರೆ ಮಕ್ಕಳಿಗೆ ತಿನ್ನೋಕ್ಕೆ ಬೇಜಾರಾಗುತ್ತಲ್ಲ, ಹಾಗಾಗಿ ನಾನು ಅವಾಗವಾಗ ಬೇರೆ ಬೇರೆ ವೆರೈಟಿ ಮಾಡ್ತಿರ್ತೀನಿ. ಹಾಗಾಗಿ ಅದ್ವಿತನ ಸ್ಕೂಲ್ನಿಂದ ಬಿಟ್ಟು ಮನೆಗೆ ಬಂದೆ. ಆಮೇಲೆ ಮಧ್ಯಾಹ್ನ ಸುಮ್ಮನೆ ಕೂರೋದಕ್ಕಿಂತ ನಾನು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಫರ್ನಿಚರ್ ಕ್ಲೀನ್ ಮಾಡೋದಾಗಲಿ, ಅಥವಾ ಬಟ್ಟೆ ವಾರ್ಡ್ರೋಬ್ಗಳು ಕ್ಲೀನ್ ಮಾಡೋದಾಗಲಿ, ಕಿಚನ್ ಪಾತ್ರೆಗಳು ಕ್ಲೀನ್ ಮಾಡೋದಾಗಲಿ, ಅಥವಾ ವಾರ್ಡ್ರೋಬ್ಸ್ ಕ್ಲೀನ್ ಮಾಡೋದಾಗಲಿ ಮಾಡ್ತಾಯಿರ್ತೀನಿ. ಆಮೇಲೆ ಫರ್ನಿಚರ್ ಕ್ಲೀನ್ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ ಗಲೀಜು ಕೂಡ ಆಗಿತ್ತು. ಫರ್ನಿಚರೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಸ ಗುಡಿಸಿನೆಲ್ಲ ಕೂಡ ಒರೆಸ್ಕೊಂಡೆ. ತುಂಬಾ ಗಲೀಜಾಗಿತ್ತು ಮನೆಯೆಲ್ಲ. ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಇವರು ಚಿಕ್ಕ ಮಕ್ಕಳಿದ್ರೆ ಮನೆ ತುಂಬಾ ಗಲೀಜು ಮಾಡ್ತಾರೆ. ಚಾಕ್ಲೇಟ್ ತಿನ್ನೋದಾಗಲಿ ಏನೇನೋ ತಿಂದ್ಬಿಟ್ಟು ಎಲ್ಲ ಫರ್ನಿಚರ್ಗೆಲ್ಲ ಹಚ್ಚೋದು, ಆಮೇಲೆ ಎಲ್ಲ ಒಂಥರ ಕಲೆ. ಹಾಗಾಗಿ ನನಗೆ ಇಷ್ಟ ಆಗಲ್ಲ. ಅದಕ್ಕಾಗಿ ನಾನು ಕಸ ಗುಡಿಸೋಕ್ಕಿಂತ ಮುಂಚೆ ಡೈಲಿ ಈವ್ನಿಂಗು ಎಲ್ಲ ಫರ್ನಿಚರೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಕಸ ಗುಡಿಸ್ತೀನಿ. ಈ ಥರ ಇರೋದ್ರಿಂದ ಫರ್ನಿಚರ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬೇಗನೆ ಗಲೀಜಾಗೋದಾಗಲಿ, ಬೇಗ ಗುಡ್ಸೋಕ್ಕಿಂತ ಮುಂಚೆ ಎಲ್ಲ ಫರ್ನಿಚರ್ ಕ್ಲೀನ್ ಮಾಡಿಕೊಂಡು ಎಲ್ಲ ಡೈನಿಂಗ್ ಟೇಬಲು ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡು ಆಮೇಲೆ ಕಸ ಗುಡಿಸ್ತೀನಿ. ಯಾಕಂದರೆ ಮತ್ತೆ ಫರ್ನಿಚರ್ ಕ್ಲೀನ್ ಮಾಡೋದು, ಮತ್ತು ಅದ್ರ ಮೇಲಿರೋ ಡಸ್ಟ್ ಎಲ್ಲ ಕೆಳಗೆ ನೆಲಕ್ಕೆ ಬೀಳೋದು, ಮತ್ತು ಕಸ ಗುಡಿಸೋದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕಸ ಗುಡಿಸ್ತೀನಿ. ನಾನಿದು ಆನ್ಲೈನಲ್ಲಿ ತರಿಸಿದ್ದೆ ಎಲಿಫೆಂಟು. ಇದ್ರೊಳಗಡೆ ನೋಡ್ತಿರ್ಬೇಕು, ಇನ್ನೊಂದು ಚಿಕ್ಕದು ಅದರದ್ದು ಮರಿ ಇದೆ ಆನೆದು. ನನಗಂತೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ವುಡನ್ದು. ಹಾಗಾಗಿ ಜಾಸ್ತಿ ವುಡನ್ ಐಟಮ್ನೇ ನಾನು ತರಿಸ್ತೀನಿ ಮನೆಗೆ. ಆಮೇಲೆ ಇಲ್ಲಿ ಮಿಕ್ಸಿ ಅಂತ ಇಡೋಕ್ಕೆ ನಾನು ಒಂದು ಆರ್ಗನೈಸಿಕ್ ಥರ ಒಂದು ಟೇಬಲ್ ಮೇಲೆ ಇಟ್ಟಿದ್ದೀನಿ ನಾನು. ಹಾಗಾಗಿ ಅಲ್ಲಿ ಕೂಡ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಇವತ್ತು ಗ್ಯಾಸ್ ಸ್ಟವ್ ತುಂಬಾ ಗಲೀಜಾಗಿತ್ತು. ನಿನ್ನೆ ನಾನ್ ವೆಜ್ ಮಾಡಿದೆ, ಹಾಗಾಗಿ ಗ್ಯಾಸ್ ಎಲ್ಲ ವಾಶ್ ಮಾಡ್ಕೊಂಡೆ. ತುಂಬ ಗಲೀಜಾಗಿತ್ತು. ನಾನು ಹೇಮ್ ಜೆಲ್ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಸೋಡಾ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊತೀನಿ. ಅದರಿಂದಾಗಿ ಶೈನಿಂಗ್ ಬರುತ್ತೆ. ನಂದು ಗ್ಯಾಸ್ ಸ್ಟವ್ ತೊಗೊಂಡ್ಬಿಟ್ಟು ಆಲ್ಮೋಸ್ಟ್ 7-8 ಇಯರ್ ಅನಿಸುತ್ತೆ. ಅಂದರೂ ಇಷ್ಟು ಕ್ಲೀನಾಗಿರುತ್ತೆ. ಯಾಕಂದರೆ ನಾನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಅಂದರೆ ಬೇಗ ಗಲೀಜಾದರೆ ಒರೆಸೋದು, ವಾಶ್ ಮಾಡೋದು ಹಾಗೆ ಬಿಡಲ್ಲ. ನನಗೆ ಗ್ಯಾಸ್ ತುಂಬಾ ಗಲೀಜಾಗಿದ್ದರೆ ಅಡುಗೆ ಮಾಡೋಕ್ಕೆ ಮನಸ್ಸಾಗಲ್ಲ. ಹಾಗಾಗಿ ಏನಾದರೂ ಗಲೀಜಾದರೂ ಅವಾಗಲೇ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡ್ಕೊತೀನಿ. ಈ ಥರ ಇಡೋದ್ರಿಂದ ತುಂಬಾ ಒಳ್ಳೆಯದಲ್ಲ. ಆಮೇಲೆ ಇವತ್ತು ಅಡುಗೆಗಂತ ಬದನೇಕಾಯಿ ಪಲ್ಯ ಮಾಡ್ತಿದ್ದೆ. ಆಮೇಲೆ ಈ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬದನೇಕಾಯಿ ಕಟ್ ಮಾಡಿ ಹಾಕಿದ್ರೆ ಬೇಗ ಈ ಬದನೇಕಾಯಿ ಎಲ್ಲ ಕಪ್ಪಗಾಗಲ್ಲ, ಅದಕ್ಕೋಸ್ಕರ. ಆಮೇಲೆ ಒಂದು ಕಡೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು, ಆಮೇಲೆ ಖಾರ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಈ ಕಡೆ ಆವಾಗಲೇ ಒಂದು ಪಾತ್ರೆ ನೀರು ಹಾಕಿಟ್ಟು ಬದನೇಕಾಯಿ ಇಟ್ಟಿದ್ದೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬದನೇಕಾಯಿ ಎಲ್ಲ ಅದರೊಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಆಮೇಲೆ ಕಡಲೆಕಾಯಿ ಹುರಿದ್ಬಿಟ್ಟು ಪುಡಿ ಮಾಡಿಟ್ಟಿರ್ತೀನಿ ನಾನು. ಬೇಕಾದಾಗ ಅಡುಗೆಗೆ ಈಸಿ ಆಗುತ್ತೆ ತೊಗೊಂಡು ಮಾಡೋಕ್ಕಂತ. ಸ್ವಲ್ಪ ಅದನ್ನು ಕೂಡ ಹಾಕಿ ನೀರು ಹಾಕಿ ಆಮೇಲೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇಟ್ಟರೆ ಆಯಿತು. ಆಮೇಲೆ ಇವತ್ತು ಊಟಕ್ಕಂತ ಜೋಳದ ರೊಟ್ಟಿ ಮಾಡ್ತಾಯಿದ್ದೆ. ಆಮೇಲೆ ಕಡಲೆಕಾಯಿ ಇತ್ತು ಮನೇಲಿ, ಹಾಗಾಗಿ ಕಡಲೆಕಾಯಿ ಕೂಡ ಎಲ್ಲ ಹುರಿದಿಟ್ಟೆ ಊಟದ ಜೊತೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ತರಕಾರಿ ಸ್ವಲ್ಪ ಖಾಲಿಯಾಗಿತ್ತು, ಆಮೇಲೆ ತರಕಾರಿ ಕೂಡ ತೊಗೊಂಬಂದೆ. ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು. ಆಮೇಲೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಕೂಡ ತೊಗೊಂಬಂದಿಟ್ಟೆ. ಇದು ನೈಟ್ ಟೈಮು ಎಲ್ಲ ಅಡುಗೆ ಕೆಲಸ ಆದಮೇಲೆ ಅದ್ವಿತ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅದಾದಮೇಲೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಇದು LED ಲೈಟಿಂಗ್ ಬಲ್ಪ್ ಅಂತ, ವಾಟರ್ ಪ್ರೂಫು, ತುಂಬಾ ಚೆನ್ನಾಗಿದೆ ಬಲ್ಪು ಕೂಡ. ನಾನು ಆನ್ಲೈನಲ್ಲಿ ಬುಕ್ ಮಾಡಿದೆ. ಇನ್ನೂ ಎಷ್ಟು ಸಮಥಿಂಗ್ ಕೊಟ್ಟಿದ್ದೀನಿ, ದುಡ್ಡು ನೆನಪಿಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ ವಾಟರ್ ಪ್ರೂಫು ಲೈಟು. ಅಂದರೆ ಇದೆ ದೀಪಾವಳಿ ಟೈಮಲ್ಲಿ ಎಲ್ಲ ಹಾಕ್ತೀವಿ ಗ್ಯಾಲ್ರಿಯಲ್ಲೆಲ್ಲ, ಆವಾಗ ನೀರು ಬಿದ್ದು ಏನೋ ಒಂಥರ ಆಗಲ್ಲ, ಬೇಗ ಹಾಳಾಗಲ್ಲ. ವಾಟರ್ ಪ್ರೂಫ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಲೈಟ್ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.